ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಮೊಬೈಲ್ VBSನ ಫೈನಲ್ ಡೇ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕರ್ತನಾಮದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಕಳೆದ 3 ವಾರಗಳ ಪರಿಶ್ರಮದಿಂದ ಈ ಒಂದು 6 ದಿನಗಳ ಕಾರ್ಯಕ್ರಮವನ್ನು ಮಕ್ಕಳಿಗಾಗಿ ಸಿದ್ಧಪಡಿಸಲಿಕ್ಕೆ ಕರ್ತನ ನಡೆಸಿದನು. ಮಕ್ಕಳು ಚಂದವಾದ ರೀತಿಯಲ್ಲಿ ಈ VBSನಲ್ಲಿ ಭಾಗವಹಿಸಿ ಆನಂದಿಸಿದ್ದಾರೆ, ಸಂತೋಷಿಸಿದ್ದಾರೆ. ಅದೇ ರೀತಿಯಲ್ಲಿ ಈ ದಿನದ ಫೈನಲ್ ಡೇ ಕಾರ್ಯಕ್ರಮಕ್ಕೆ ಈ ಮಕ್ಕಳ ಭಾಗವಹಿಸುವಿಕೆಯನ್ನು ಕರ್ತನು ಆಶೀರ್ವದಿಸಲಿಕ್ಕಿದ್ದಾನೆ. ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ ಹೇಳುವವರಾಗಿರೋಣ. ಮತ್ತು ತಂದೆ ತಾಯಿಗಳೇ, ನೀವು ಈ ಮಕ್ಕಳನ್ನು ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮದಲ್ಲಿ ಬೆಳೆಸಿದ್ದೀರಾ. ಅದಕ್ಕಾಗಿ ನಾನು ನಿಮಗೂ ಕರ್ತನ ನಾಮದಲ್ಲಿ ವಂದನೆ ಹೇಳುವವನಾಗಿದ್ದೇನೆ. ಬೈಬಲ್ ಯೂನಿಯನ್ನ ಸದಸ್ಯರಾದ ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಒಂದು ಅನ್ಯೋನ್ಯತೆಯಲ್ಲಿ ಸೇರಿ ಬಂದು ಸಭೆಯ ಮಧ್ಯದಲ್ಲಿ, ಶಾಲೆಯ ಮಕ್ಕಳ ಮಧ್ಯದಲ್ಲಿ, ರಾಜ್ಯ ಮಟ್ಟದ ಪರೀಕ್ಷೆ ನಡೆಸುವುದರಲ್ಲಿ, ದೈನಂದಿನ ಧ್ಯಾನ, ಹೊಸ ಅನುದಿನದ ಆಹಾರ ಪುಸ್ತಕವನ್ನು ಸಿದ್ಧಪಡಿಸುವ ಸೇವೆಯಲ್ಲಿ ನಿರತರಾಗಿದ್ದೇವೆ. ನಮ್ಮ ಮುಖ್ಯ ಉದ್ದೇಶ ಮಕ್ಕಳು, ಯವನಸ್ಥರು, ಪ್ರತಿಯೊಬ್ಬ ವಯಸ್ಸಿನವರು ವಾಕ್ಯ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ ಬೆಳೆದು ಬರಬೇಕೆಂಬುದೇ ಆಗಿದೆ. ಮೊಬೈಲ್ VBS ಇದೊಂದು ಹೊಸ ಕಾರ್ಯಕ್ರಮ. ಇದರ ಮುಂದುವರಿಕೆಯಾಗಿ ಮೊಬೈಲ್ ಸಂಡೇ ಸ್ಕೂಲ್ ಮಾಡಲು ಸಿದ್ಧಪಡಿಸುತ್ತಿದ್ದೇವೆ. ನಿಮ್ಮೆಲ್ಲರ ಪ್ರಾರ್ಥನೆ ಇರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮೊಬೈಲ್ VBSನ ಫೈನಲ್ ಡೇ ಮಕ್ಕಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುವವನಾಗಿದ್ದೇನೆ. ಮೊಬೈಲ್ VBSನ ಪ್ರತಿದಿನದ ಆ್ಯಕ್ಷನ್ ಸಾಂಗ್ ಸಿದ್ಧಪಡಿಸಿಕೊಟ್ಟಂಥ ಬೈಬಲ್ ಯೂನಿಯನ್ನ ಬಂಗಾರಪೇಟೆಯ ಸುಧಾಕರ್ ರವರಿಗೂ, ಅವರ ಧರ್ಮಪತ್ನಿಯಾದಂಥ ಫ್ಲಾರೆನ್ಸ್ ಸುಧಾಕರ್ ರವರಿಗೂ ಮತ್ತು ಜಾನ್ ವಿಲಿಯಂ ರವರಿಗೂ ವಂದನೆ ತಿಳಿಸುವವನಾಗಿದ್ದೇನೆ. ಸಮರ್ಪಣೆ ಮಾಡಿದ ಕಾಣಿಕೆ, ತುಂಬಿದ ಹೃದಯದ ಕಾಣಿಕೆ, ಭಕ್ತಿ ಪೂರ್ವಕ ಕಾಣಿಕೆ, ಹೇಬೇಲನ ಕಾಣಿಕೆ, ಸಮರ್ಪಣೆ ಮಾಡಿದ ಕಾಣಿಕೆ,
ಮೂರನೇ ಸಾರಿ ನಾಮನ್ ಮುಳುಗಿದ ನೀರಲ್ಲಿ ನಾಮನ್ ಮುಳುಗಿದ ಡುಬುಕ್ ಎಂದು ನಾಲ್ಕನೇ ಸಾರಿ ಡುಬುಕ್ ಎಂದು ಐದನೇ ಸಾರಿ ಡುಬುಕ್ ಎಂದು ಆರನೇ ಸಾರಿ ನಾಮನ್ ಮುಳುಗಿದ ನೀರಲ್ಲಿ ನಾಮನ್ ಮುಳುಗಿದ ಡುಬುಕ್ ಎಂದು ಒಂದು ಸಾರಿ ಡುಬುಕ್ ಎಂದು ಎರಡನೇ ಸಾರಿ ಡುಬುಕ್ ಎಂದು ಮೂರನೇ ಸಾರಿ ನಾಮನ್ ಮುಳುಗಿದ ನೀರಲ್ಲಿ ನಾಮನ್ ಮುಳುಗಿದ ಡುಬುಕ್ ಎಂದು ನಾಲ್ಕನೇ ಸಾರಿ ಡುಬುಕ್ ಎಂದು ಐದನೇ ಸಾರಿ ಡುಬುಕ್ ಎಂದು ಆರನೇ ಸಾರಿ ನಾಮನ್ ಮುಳುಗಿದ ನೀರಲ್ಲಿ ನಾಮನ್ ಮುಳುಗಿದ ಡುಬುಕ್ ಎಂದು ಏಳನೇ ಸಾರಿ ನಾಮನ್ ಮುಳುಗಿದ ಕುಷ್ಠರೋಗದಿಂದ ಆತ ಬಿಡುಗಡೆ ಹೊಂದಿದ ಡುಬುಕ್ ಎಂದು ಏಳನೇ ಸಾರಿ ನಾಮನ್ ಮುಳುಗಿದ ಕುಷ್ಠರೋಗದಿಂದ ಆತ ಬಿಡುಗಡೆ ಹೊಂದಿದ ಯೆಹೋವ ದೇವರು ಶ್ರೇಷ್ಠನೆಂದು ಅರಿತುಕೊಂಡ ಯೆಹೋವನಿಲ್ಲದೆ ಬೇರೆ ದೇವರು ಇಲ್ಲ ಎಂದ ಯೆಹೋವ ದೇವರು ಶ್ರೇಷ್ಠನೆಂದು ಅರಿತುಕೊಂಡ ಯೆಹೋವನಿಲ್ಲದೆ ಬೇರೆ ದೇವರು ಇಲ್ಲ ಎಂದ ಇಲ್ಲ ಎಂದ ಇಲ್ಲ ಎಂದ. Hello, I am Ara Kakda. I thank the Lord for helping me to learn more about Him. I thank Uncle John for online VBS. I thank you all for your prayers and support. Thank you. Hi Arad. Hi. Today in 5th day of VBS, whose story did you listen to? Rodas. Rhoda's story. Okay, so quick questions here. Whom did Herod behead? Zeus. Okay. And in whose house did everybody gather and pray? Mark's house. Okay. And who rescued Peter from the jail? Angel. Angel. When Rhoda told the people that Peter is at the door, how did the people respond? What did they tell Rhoda? You are out of your mind. Yes. Okay. And Ara, do you know today's Bible verse, the memory verse for today? You know it? Can you say? Yeah. Please, can you say? Yeah. I shall knock at the door. If anybody hears my voice, they shall open the door, and I will come inside, and they will. Thank you. Bye. Bye. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೈ ನೇಮ್ ಇಸ್ ಆನಂದ್ ಜಾನತನ್. ಐ ಆಮ್ ಸ್ಟಡಿಂಗ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಮೊಬೈಲ್ ಬಿಬಿಎಸ್ ಗುರಿ ದೇವರು ಒಳ್ಳೆಯವನು. ಕೀರ್ತನೆ 136:1. My name is Angel. I'm studying in play class. God is good. God all the time. God is good all the time. God is good all the time. He put His song of praise in this heart of mine. God is good all the time. Through the darkest night, His light will shine. God is good. God is good all the time. If you're walking through the valley and the shadows all around, do not fear. He will guide you. He will keep you safe and sound. He has promised to never leave you, not forsake you, and His word is true. God is good all the time. He put His song of praise in His heart of mine. God is good all the time. Through the darkest night, His light will shine. God is good. God is good all the time. ಧನ್ಯವಾದಗಳು.
ಹೇಳಿತು ಯೇಸುವಿನ ನಮ್ಮನ್ನು ಪ್ರೀತಿಸುವ ಬೈಬಲ್ ಹೇಳುವನು. ನಮ್ಮನ್ನು ಕರೆದೊಯ್ಯುವನು. ಹೇಳಿತು ನಮ್ಮನ್ನು ಕರೆದೊಯ್ಯುವನು ಬೈಬಲ್ ಹೇಳುವನು. ಸ್ವರ್ಗದಿ ನಮಗೊಂದು ಸ್ಥಳವಿದೆ. ಹೇಳಿತು ಸ್ವರ್ಗದಿ ನಮಗೊಂದು ಸ್ಥಳವಿದೆ ಬೈಬಲ್ ಹೇಳುವನು. Everyone, Namaste. VBS theme is God is good. Psalms 136:1. ಯೇಸುವಿನ ಮುದ್ದು ಬಾಲಕರು ನಾವು, ಸಣ್ಣ ಸಣ್ಣ ಕೈ ಚಪ್ಪಳೆಯಿಂದ ಹರ್ಷದಿಂದ ಆತನ ಪ್ರೀತಿಯನ್ನು ಎಂಪಾದ ಪದಗಳಿಂದ ಹಾಡುವೆವು. ನಮ್ಮ ರಕ್ಷಕ ಯೇಸು ತಾನೇ ಹೃದಯದಲ್ಲಿರಲು ಬರುವನು. ನಮ್ಮ ರಕ್ಷಕ ಯೇಸು ತಾನೇ ಹೃದಯದಲ್ಲಿರಲು ಬರುವನು. ಥ್ಯಾಂಕ್ ಯು. ದಿನ 5 ಇಗೋ ಬಾಗಿಲ ಬಳಿ ನಿಂತಿಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ ನಾನು ಒಳಗೆ ಹೋಗಿ ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವೆನು. ಪ್ರಕಟಣೆ 3:20. ಬೆಳಕು ನೀಡುವಂತೆ
ಪ್ರಕಾಶಿಸಿರಿ ಪ್ರಕಾಶಿಸಿರಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಎಫೆಸ 6:2-3. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದ ಕೇಳಿದ ವಾಕ್ಯವಾಗಿದೆ. 1 ಯೋಹಾನ 3:11. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೋಹಾನ 3:16. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಅಪೊಸ್ತಲರ ಕೃತ್ಯ 1:8. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಪ್ರಕಟಣೆ 3:20. ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ. ನನ್ನನ್ನು ನಂಬುವವನು ಎಂದಿಗೂ ನೀರಳಿಕೆ ಆಗುವುದಿಲ್ಲ. ಯೋಹಾನ 6:35. ಡುಮುಕ್ ಎಂದು 1ನೇ ಸಾರಿ, ಡುಮುಕ್ ಎಂದು 2ನೇ ಸಾರಿ, ಡುಮುಕ್ ಎಂದು 3ನೇ ಸಾರಿ. ನಾಮನು ಮುಳುಗಿದ ನೀರಲ್ಲಿ ನಾಮನು ಮುಳುಗಿದ. ಡುಮುಕ್ ಎಂದು 1ನೇ ಸಾರಿ, ಡುಮುಕ್ ಎಂದು 2ನೇ ಸಾರಿ, ಡುಮುಕ್ ಎಂದು 3ನೇ ಸಾರಿ. ನಾಮನು ಮುಳುಗಿದ ನೀರಲ್ಲಿ ನಾಮನು ಮುಳುಗಿದ. ಡುಮುಕ್ ಎಂದು 4ನೇ ಸಾರಿ, ಡುಮುಕ್ ಎಂದು 5ನೇ ಸಾರಿ, ಡುಮುಕ್ ಎಂದು 6ನೇ ಸಾರಿ. ನಾಮನು ಮುಳುಗಿದ ನಾಮನು ಮುಳುಗಿದ. ಡುಮುಕ್ ಎಂದು 4ನೇ ಸಾರಿ, ಡುಮುಕ್ ಎಂದು 5ನೇ ಸಾರಿ, ಡುಮುಕ್ ಎಂದು 6ನೇ ಸಾರಿ. ನಾಮನು ಮುಳುಗಿದ ನೀರಲ್ಲಿ ನಾಮನು ಮುಳುಗಿದ. ಡುಮುಕ್ ಎಂದು 7ನೇ ಸಾರಿ, ನಾಮನು ಮುಳುಗಿದ. ಕುಷ್ಠರೋಗದಿಂದ ಆತ ಬಿಡುಗಡೆ ಹೊಂದಿದ್ದ. ಡುಮುಕ್ ಎಂದು 7ನೇ ಸಾರಿ, ನಾಮನು ಮುಳುಗಿದ. ಕುಷ್ಠರೋಗದಿಂದ ಆತ ಬಿಡುಗಡೆ ಹೊಂದಿದ್ದ. ಯೆಹೋವ ದೇವರು ಶ್ರೇಷ್ಠ ಎಂದು ಅರಿತುಕೊಂಡ. ಯೆಹೋವ ಇಲ್ಲದೆ ಬೇರೆ ದೇವರು ಇಲ್ಲ ಎಂದ. ಯೆಹೋವ ದೇವರು ಶ್ರೇಷ್ಠ ಎಂದು ಅರಿತುಕೊಂಡ. ಯೆಹೋವ ದೇವರಿಲ್ಲದೆ ಬೇರೆ ದೇವರು ಇಲ್ಲ ಎಂದ. ಇಲ್ಲ ಎಂದ. ಥ್ಯಾಂಕ್ ಯು. ಮೊದಲನೇ ದಿನದ ಬಾಯ್ಪಾಠ ವಚನ. ನೀನು ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಎಫೆಸ 6:2-3. ಎರಡನೇ ದಿವಸದ ಬಾಯ್ಪಾಠ ವಚನ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದ ಕೇಳಿದ ವಾಕ್ಯವಾಗಿದೆ. 1 ಯೋಹಾನ 3:11.
ಮೂರನೇ ದಿವಸದ ಬಾಯ್ಪಾಠ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೋಹಾನ 3:16. ನಾಲ್ಕನೇ ದಿವಸದ ಬಾಯ್ಪಾಠ ವಚನ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಯಾಗಿರಬೇಕು ಅಂದನು. ಅಪೊಸ್ತಲ ಕೃತ್ಯಗಳು 1:8. ಐದನೇ ದಿವಸದ ಬಾಯ್ಪಾಠ ವಚನ. ಇಗೋ, ನಾನು ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಪ್ರಕಟಣೆ 3:20. ಆರನೇ ದಿವಸದ ಬಾಯ್ಪಾಠ ವಚನ. ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ. ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಯೋಹಾನ 6:35. God is good all the time. Put a song of praise in this heart of mine. God is good all the time. Through the darkest night, His light will shine. God is good. God is good all the time. If you're walking through the valley and the shadows all around, do not fear. He will guide you. He will keep you safe and sound. He has promised to never leave you nor forsake you, and His word is true. God is good all the time. Put a song of praise in this heart of mine. God is good all the time. Through the darkest night, His light will shine. God is good. God is good. God is good. He's so good. God is good. God is good all the time. VBS 2020. Theme: ದೇವರು ಒಳ್ಳೆಯವರು. God is good all the time. ಕೀರ್ತನೆ 136:1. ಬಾಯ್ಪಾಠ ವಚನಗಳು. ದಿನ 1. ಎಫೆಸ 6:2-3. ನಿನ್ನ ತಂದೆ ತಾಯಿಯವರನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ದಿನ 2. ಯೋಹಾನ 3:11. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದ ಕೇಳಿದ ವಾಕ್ಯವಾಗಿದೆ. ದಿನ 3. ಯೋಹಾನ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದಿನ 4. ಅಪೊಸ್ತಲ ಕೃತ್ಯ 1:8. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟೆ ಕಡೆಯವರೆಗೂ ನನಗೆ ಸಾಕ್ಷಿಯಾಗಿರಬೇಕು ಅಂದನು. ದಿನ 5. ಪ್ರಕಟಣೆ 3:20. ಇಗೋ, ಬಾಗಿಲಿನಲ್ಲಿ ನಿಂತುಕೊಂಡು ತಟ್ಟುತ್ತಿದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಹೋಗಿ ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ದಿನ 6. ಯೋಹಾನ 6:36. ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ. ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಥ್ಯಾಂಕ್ ಯು. VBS 2020.
ಟೀಮ್ ಗಾಡ್ ಈಸ್ ಗುಡ್. ಬಾಲ್ಪಟ ವಚನಗಳು. ಡೇ 1. ನಿನ್ನ ತಂದೆ ತಾಯಿಯವರನ್ನು ಗೌರವಿಸಬೇಕು. ಗೌರವಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಎಫೆಸ 6:2-3. ಡೇ 2. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದ ಕೇಳಿದ ವಾಕ್ಯವಾಗಿದೆ. ಯೋಹಾನ 3:11. ಡೇ 3. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೋಹಾನ 3:16. ಡೇ 4. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಅಪೊಸ್ತಲ ಕೃತ್ಯ 1:8. ಡೇ 5. ಈಗ ಬಾಗಿಲಿನಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡಿಕೊಳ್ಳುತ್ತೇನೆ. ಪ್ರಕಟಣೆ 3:20. ಡೇ 6. ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ. ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಯೋಹಾನ 6:35. ಥ್ಯಾಂಕ್ ಯು. ಬೆಳಕು ನೀಡುವಂತೆ ದೀಪವು ಬೆಳಕು ನೀಡುವಂತೆ ನೀವು ನನಗೆ ಬೆಳಕಾಗಿದ್ದೀರಿ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಪ್ರಕಾಶಿಸಿರಿ. ನೀವು ಲೋಕಕ್ಕೆ ಬೆಳಕಾಗಿರಿ. ನೀವು ಲೋಕಕ್ಕೆ ಬೆಳಕಾಗಿರಿ. ಯೇಸುವಿನ ಪ್ರೀತಿ ಸಾರಿರಿ. ಯೇಸುವಿನ ಪ್ರೀತಿ ಸಾರಿರಿ. ಯೇಸುವಿನ ನೋಡಿ ಬಾಳಿರಿ. ಯೇಸುವನ್ನು ನಂಬಿ ಬಾಳಿರಿ. ಪ್ರಕಾಶಿಸಿರಿ. ಪ್ರಕಾಶಿಸಿರಿ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಪ್ರೈಸ್ ದ ಲಾರ್ಡ್. ದೇವರು ಒಳ್ಳೆಯವನು. ಕೀರ್ತನೆ 136:1. ನಿನ್ನ ತಂದೆ ತಾಯಿಯವರನ್ನು ಗೌರವಿಸಬೇಕು. ಗೌರವಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿ ಮೇಲೆ ಬಹುಕಾಲ ಬದುಕು. ಎಫೆಸ 6:2-3. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದ ಕೇಳಿದ ವಾಕ್ಯವಾಗಿದೆ. 1 ಯೋಹಾನ 3:11. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೋಹಾನ 3:16. ಈಗೋ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಪ್ರಕಟಣೆ 3:20. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಅಪೊಸ್ತಲ ಕೃತ್ಯ 1:8. ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ. ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಯೋಹಾನ 6:35. 5 ರೊಟ್ಟಿ ಮೀನುಗಳೆರಡು 5,000 ಜನರಿಗೆ ಹಂಚಿಕೊಟ್ಟರು. ಪಂಕ್ತಿ ಪಂಕ್ತಿಯಾಗಿ ಕೂರಿಸಿದರು. ಧಾರಾಳವಾಗಿ ಹಂಚಿಕೊಟ್ಟರು.
ಜನ ಸಮೂಹವು ತೃಪ್ತಿಗೊಂಡಿತು, ಯೇಸುವಿನ ನಾಮವ ಕೊಂಡಾಡಿದರು. ಥ್ಯಾಂಕ್ ಯು. Good evening everybody, myself Priya Sharoniam. I am here to say the memory words from day 1 to day 6. Day 1. ನೀವು ನಿಮ್ಮ ತಂದೆ ತಾಯಿಯರನ್ನು ಸನ್ಮಾನಿಸಿದರೆ ನಿಮಗೆ ಮೇಲಾಗುವುದು, ನೀವು ಭೂಮಿಯ ಮೇಲೆ ಬಹುಕಾಲ ಇರುವಿರಿ. ಎಫೆಸ 6:2-3. Day 2. ನಾವು ಒಬ್ಬರಿಗೊಬ್ಬರು ಪ್ರೀತಿಸಬೇಕೆಂಬುದು ನೀವು ಕೇಳಿಕೊಂಡ ಮೊದಲ ವಾಕ್ಯವಾಗಿದೆ. 1 ಯೋಹಾನ 3:11. Day 3. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವವರು ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೋಹಾನ 3:16. Day 4. ಆದರೆ ಪವಿತ್ರಾತ್ಮನು ನಮ್ಮ ಮೇಲೆ ಬರಲು ನಾವು ಬಹುಬಲ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಗಳಲ್ಲಿಯೂ ದೇವರಿಗೆ ಸಾಕ್ಷಿಗಳಾಗಿರಬೇಕು. ಅಪೊಸ್ತಲ ಕೃತ್ಯಗಳು 1:8. Day 5. ಇಗೋ, ನಾನು ಬಾಗಿಲ ಬಳಿಯಲ್ಲಿ ನಿಂತು ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ಶಬ್ದವನ್ನು ಕೇಳಿ ಬಾಗಿಲನ್ನು ತೆಗೆದರೆ ನಾನು ಅವನ ಸಂಗಡ ಊಟ ಮಾಡುವೆನು. ಪ್ರಕಟಣೆಗಳು 3:20. Day 6. ನಾನು ಜೀವದ ರೊಟ್ಟಿಯೂ ಆಗಿದ್ದೇನೆ. ನನ್ನ ಸಂಗಡ ಇರುವವನಿಗೆ ಹಸಿವೆಯಾಗುವುದಿಲ್ಲ. ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಯೋಹಾನ 3:35. ಧನ್ಯವಾದಗಳು. My name is Susanna Samuel Asani. My name is Emmanuel Samuel Asani. ಇಂದು ನಾವು ಆನ್ಲೈನ್ VBS ನಲ್ಲಿ ಕಲಿತಂತ ಬೈಪಾಠ ವಚನ ಹಾಗೂ ರಾಗವನ್ನು ಹಾಡುವೆವು. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಎಫೆಸ 6:12. ನಾವು ಒಬ್ಬರೊಬ್ಬರನ್ನು ಪ್ರೀತಿಸಬೇಕು. 1 ಯೋಹಾನ 3:11. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೋಹಾನ 3:16. ನೀವು ಲೋಕದ ಕಟ್ಟಕಡೆಯವರೆಗೆ ಹೋಗಿ ನನಗೆ ಸಾಕ್ಷಿಗಳಾಗಿರಿ. ಅಪೊಸ್ತಲ ಕೃತ್ಯ 1:8. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಪ್ರಕಟಣೆ 3:20. ನಾನು ಜೀವ ಕೊಡುವ ರೊಟ್ಟಿ ನಾನೇ. ನನ್ನೊಂದಿಗೆ ಬರುವವನಿಗೆ ಎಂದಿಗೂ ಹಸಿವಾಗುವುದಿಲ್ಲ. ನನ್ನನ್ನು ನಂಬುವವರಿಗೆ ಎಂದಿಗೂ ನೀರಡಿಕೆ ಆಗುವುದೇ ಇಲ್ಲ. ಯೋಹಾನ 6:35. ಕಾಯಿನನ ಕಾಣಿಕೆ, ಹೇಬೇಲನ ಕಾಣಿಕೆ. ಕಾಯಿನನ ಕಾಣಿಕೆ, ಹೇಬೇಲನ ಕಾಣಿಕೆ. ಯಾರ ಕಾಣಿಕೆ ಇಷ್ಟವಾಯಿತು ದೇವರಿಗೆ? ಯಾರ ಕಾಣಿಕೆ ಇಷ್ಟವಾಯಿತು? ಯಾರ ಕಾಣಿಕೆ ಇಷ್ಟವಾಯಿತು ದೇವರಿಗೆ? ಯಾರ ಕಾಣಿಕೆ ಇಷ್ಟವಾಯಿತು? ಹೇಬೇಲನ ಕಾಣಿಕೆ, ಸಮರ್ಪಣೆ ಮಾಡುವ ಕಾಣಿಕೆ. ಹೇಬೇಲನ ಕಾಣಿಕೆ, ಸಮರ್ಪಣೆ ಮಾಡಿದ ಕಾಣಿಕೆ. ತುಂಬಿದ ಹೃದಯದ ಕಾಣಿಕೆ, ಭಕ್ತಿಪೂರ್ವಕ ಕಾಣಿಕೆ. ತುಂಬಿದ ಹೃದಯದ ಕಾಣಿಕೆ, ಭಕ್ತಿಪೂರ್ವಕ ಕಾಣಿಕೆ. ದೇವರಿಗೆ ಇಷ್ಟವಾಯಿತು, ಬಹಳ ದೇವರಿಗೆ ಇಷ್ಟವಾಯಿತು. ದೇವರಿಗೆ ಇಷ್ಟವಾಯಿತು, ಬಹಳ ದೇವರಿಗೆ ಇಷ್ಟವಾಯಿತು. ಕಾಯಿನನ ಕಾಣಿಕೆ, ಹೇಬೇಲನ ಕಾಣಿಕೆ.
ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮರೋನಿಕಾ ಸೆಲೆಸ್ಟಿನಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಗಾಜನೂರು, ಶಿವಮೊಗ್ಗ. ಈಗ ಈ ದಿನದ VBSನಲ್ಲಿ ಕಲಿತ 6 ದಿನದ VBSನಲ್ಲಿ ಕಲಿತ ಬಾಯ್ಪಾಠ ವಚನವನ್ನು ನಾನೀಗ ಹೇಳುತ್ತಿದ್ದೇನೆ. ಮೊದಲನೇ ದಿನದ VBS ಬಾಯ್ಪಾಠ ವಚನ ಎಫೆಸದವರಿಗೆ ಬರೆದ ಪತ್ರಕ್ಕೆ 6ನೇ ಅಧ್ಯಾಯ 2 ಮತ್ತು 3ನೇ ವಚನ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. 2ನೇ ದಿನದ ಬಾಯ್ಪಾಠ ವಚನ 1 ಯೋಹಾನ 3ನೇ ಅಧ್ಯಾಯ 11ನೇ ವಚನ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದ ಕೇಳಿದ ವಾಕ್ಯವಾಗಿದೆ. 3ನೇ ದಿನದ ಬಾಯ್ಪಾಠ ವಚನ ಯೋಹಾನ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. 4ನೇ ದಿನದ VBS ಬಾಯ್ಪಾಠ ವಚನ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಮಿಯ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. 5ನೇ ದಿನದ VBS ಬಾಯ್ಪಾಠ ವಚನ ಪ್ರಕಟಣೆಗಳು 3:20. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. 6ನೇ ದಿನದ ಬಾಯ್ಪಾಠ ವಚನ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 35ನೇ ವಚನ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 35ನೇ ವಚನ. ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂಬುದೇ. ಈಗ ಕರ್ತನ ಕೃಪೆಯಿಂದ 6 ದಿನದ VBSನಲ್ಲಿ ನಾನು ಅನೇಕ ಒಳ್ಳೆಯ ವಿಷಯಗಳನ್ನು ಕಲಿತೆ. ಅದರಲ್ಲಿ ಯೋಸೇಫನ ವಿಧೇಯತೆ, ಏಬೇಲನ ಯಥಾರ್ಥೆಯ ಕಾಣಿಕೆ, ಹನ್ನಳ ವಿಧೇಯತೆಯ ಪ್ರಾರ್ಥನೆ, ಆ ಪುಟ್ಟ ಬಾಲಕಿಯ ಯೆರೋದನ ನಾಮನ ಸ್ವಸ್ಥತೆ, ರೋಧೆಯ ನಂಬಿಕೆಯ ಪ್ರಾರ್ಥನೆ, ಪೇತ್ರನ ಬಿಡುಗಡೆ, ಆ ಪುಟ್ಟ ಬಾಲಕ 5 ರೊಟ್ಟಿ 2 ಮೀನನ್ನು ಯೇಸು ಸ್ವಾಮಿಗೆ ಹೇಗೆ ನೀಡಿದನು, ಹಾಗೆಯೇ ನಮ್ಮಲ್ಲಿರುವುದನ್ನು ನಾವು ಇತರರಿಗೆ ಹಂಚಿಕೊಳ್ಳಬೇಕು. ನನ್ನ ಹೆಸರು ಕೀರ್ತನ. ಲಿನ್ ಮೆಮೋರಿಯಲ್ ಮೆಥಡಿಸ್ಟ್ ಚರ್ಚ್, ಬಂಗಾರಪೇಟೆ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಎಫೆಸದವರಿಗೆ 6:2-3. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದಲೂ ಕೇಳಿದ ವಾಕ್ಯವಾಗಿದೆ. 1 ಯೋಹಾನ 3:11. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೋಹಾನ 3:16. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಅಪೊಸ್ತಲರ ಕೃತ್ಯಗಳು 1:8. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗಡೆ ಬಂದು ಅವನ ಸಂಗಡ ಊಟ ಮಾಡುವೆನು. ಪ್ರಕಟಣೆ 3:20. ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ, ನನ್ನ ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಯೋಹಾನ 6:35. ನನ್ನ ಹೆಸರು ಮಿಸ್ ಎಲಿಜಬೆತ್ ಪಿ.
ಏ ಸ್ಟ್ಯಾಂಡರ್ಡ್ CSI ಶಿವಮೊಗ್ಗ. ಮೊದಲನೇ ದಿನದ ಬಾಯ್ಪಾಠ ವಚನ ಎಫೆಸ 6ನೇ ಅಧ್ಯಾಯ ವಚನ 2-3. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ಭೂಮಿಯ ಮೇಲೆ ಬಹುಕಾಲ ಬದುಕುವಿ. 2ನೇ ದಿನದ ಬಾಯ್ಪಾಠ ವಚನ 1 ಯೋಹಾನ 3ನೇ ಅಧ್ಯಾಯ 11ನೇ ವಚನ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದ ಕೇಳಿದ ವಾಕ್ಯವಾಗಿದೆ. 3ನೇ ದಿನದ ಬಾಯ್ಪಾಠ ವಚನ ಯೋಹಾನ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. 4ನೇ ದಿನದ ಬಾಯ್ಪಾಠ ವಚನ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲಿ, ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರಿಯ ಸೀಮೆಗಳಲ್ಲಿಯೂ ಭೂಮಿಯ ಕಟ್ಟಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. 5ನೇ ದಿನದ ಬಾಯ್ಪಾಠ ವಚನ ಪ್ರಕಟಣೆ 3ನೇ ಅಧ್ಯಾಯ 20ನೇ ವಚನ. ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವುದು, ಅವನು ನನ್ನ ಸಂಗಡ ಊಟ ಮಾಡುವುದು. 6ನೇ ದಿನದ ಬಾಯ್ಪಾಠ ವಚನ ಯೋಹಾನ 6ನೇ ಅಧ್ಯಾಯ 35ನೇ ವಚನ. ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಯೇಸು ಇನ್ನು ನಮ್ಮನ್ನು ಪ್ರೀತಿಸುವ ಯಾರು ಹೇಳಿದ್ದು? ಯೇಸು ಇನ್ನು ನಮ್ಮನ್ನು ಪ್ರೀತಿಸುವ ಬೈಬಲ್ ಹೇಳುವುದು, ನಮ್ಮನ್ನು ಕರೆದೊಯ್ಯಲ್ ಬರುವನು. ಯಾರು ಹೇಳಿದ್ದು? ನಮ್ಮನ್ನು ಕರೆದೊಯ್ಯಲ್ ಬರುವನು. ಬೈಬಲ್ ಹೇಳುವುದು. ನನಗೆ ಮೊಬೈಲ್ VBS ತುಂಬ ಇಷ್ಟವಾಯಿತು. ಸರ್ ಹೇಳಿದ ಬೈಬಲ್ನ ಎಲ್ಲ ನೀತಿ ಕಥೆಗಳು ನನಗೆ ತುಂಬ ಇಷ್ಟವಾಯಿತು. ನಾನು ಅದರಂತೆ ನಡೆದುಕೊಳ್ಳುತ್ತೇನೆ. ದೇವರಿಗೆ ಮಹಿಮೆ ಆಗಲಿ. ಆಮೇನ್. Praise the Lord and good evening everyone. My name is Sharon Paul. I am from United Bashan Mission, Shalom Church, Navi Mumbai, Maharashtra. Now I will say all 6 days memory verses. Day 1. Honor your father and mother so that it may go well with you and you may enjoy long life on the earth. Ephesians chapter 6 verse 2 and 3. Day 2. This is the message you heard from the beginning. We should love one another. 1 John chapter 3 verse 11. Day 3. For God so loved the world that he gave his one and only Son, that whoever believes in him shall not perish but have eternal life. John chapter 3 verse 16. Day 4. But you will receive power when the Holy Spirit comes on you. You will be my witnesses in Jerusalem and in all Judea and Samaria and to the all ends of the earth. Acts chapter 1 verse 8. Day 5. Here I am. I stand and knock near the door. If anyone hears my voice and opens the door, I will come in and eat with that person and they with me. Revelation chapter 3 verse 20. Day 6. Then Jesus declared, I am the bread of life. Whoever comes to me will never be hungry, and whoever believes in me will never be thirsty. John chapter 6 verse 35. Thank you. 5 ರೊಟ್ಟಿ ಮೀನುಗಳೆರಡು, 5,000 ಜನಕ್ಕೆ ಹಂಚಿಕೊಟ್ಟರು. 5 ರೊಟ್ಟಿ ಮೀನುಗಳೆರಡು, 5,000 ಜನಕ್ಕೆ ಹಂಚಿಕೊಟ್ಟರು. ಪಂಕ್ತಿ ಪಂಕ್ತಿ ಹಾಗೆ ಕೂರಿಸಿದರು, ಪಂಕ್ತಿ ಪಂಕ್ತಿ ಹಾಗೆ ಕೂರಿಸಿದರು. ಧಾರಾಳವಾಗಿ ಹಂಚಿಕೊಟ್ಟರು, ಧಾರಾಳವಾಗಿ ಹಂಚಿಕೊಟ್ಟರು. ಜನ ಸಮೂಹವು ತೃಪ್ತಿಗೊಂಡಿತು, ಯೇಸುವಿನ ನಾಮವ ಕೊಂಡಾಡಿದರು. ಜನ ಸಮೂಹವು ತೃಪ್ತಿಗೊಂಡಿತು, ಯೇಸುವಿನ ನಾಮವ ಕೊಂಡಾಡಿದರು. ಯೇಸುವಿನ ನಾಮವ ಕೊಂಡಾಡಿದರು, ಯೇಸುವಿನ ನಾಮವ ಕೊಂಡಾಡಿದರು.
1. Respect your father and mother. This is the first commandment that has a promise added to it, so that all may go well for you and you may live a long time on this land. Ephesians 6:2 and 3. Day 2. This is the message that we've heard from the very beginning. You must love one another. John 3:11. Day 3. For God loved the world so much that he gave his only Son. Whoever believes in him shall not die, but have eternal life. John 3:16. Day 4. When the Holy Spirit comes upon you, you will be filled with power, and you'll be the witnesses for me in Jerusalem, Judah, and Samaria, and even the ends of the earth. Acts 1:8. Day 5. Listen, I will stand at the door and knock. If anyone hears my voice and open the door, I will come inside and eat with him, and he will eat with me. Revelations 3:20. Day 6. I am the bread of life, Jesus told to them. Whoever comes to me will not be hungry. Whoever believes in me will not be thirsty. John 6:35. Hallelujah. ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ. ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ. ಸೆರೆಮನೆಯಲ್ಲಿರುವಂತ ಪೇತ್ರನನ್ನು ಬಿಡಿಸು ಸ್ವಾಮಿ. ಆತನಿಗೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ಬಿಡುಗಡೆ ಕೊಡು ಸ್ವಾಮಿ. Hallelujah. ಸೆರೆಮನೆಯಲ್ಲಿರುವಾಗ ಸಭೆಯವರೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದರು. ಸಭೆಯವರೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದರು. ಯೇಸು ಸಭೆಯವರ ಪ್ರಾರ್ಥನೆಯ ಕೇಳಿ. ಯೇಸು ಸಭೆಯವರ ಪ್ರಾರ್ಥನೆಯ ಕೇಳಿ. ದೇವದೂತನ ಕಳಿಸಿಕೊಟ್ಟು ಪೇತ್ರನ ಬಿಡಿಸಿದನು. ದೇವದೂತನ ಕಳಿಸಿಕೊಟ್ಟು ಪೇತ್ರನ ಬಿಡಿಸಿದನು. ಪ್ರಾರ್ಥನೆಯು ನಡೆದಿತ್ತು ಆತ್ಮನಿಂದ. ಪೇತ್ರನು ಬಾಗಿಲ ತಟ್ಟಿದನು ಆನಂದದಿಂದ. ಪ್ರಾರ್ಥನೆಯು ನಡೆದಿತ್ತು ಆತ್ಮನಿಂದ. ಪೇತ್ರನು ಬಾಗಿಲ ತಟ್ಟಿದನು ಆನಂದದಿಂದ. ರೋದೆಗೆ ತಿಳಿಯಿತು ಪೇತ್ರನೆಂದು ಧ್ವನಿಯಿಂದ. ಶುಭವಾರ್ತೆಯನ್ನು ತಿಳಿಸಿದಳು ಉತ್ಸಾಹದಿಂದ. ಪೇತ್ರನು ಸೆರೆಮನೆಯಲ್ಲಿರುವಾಗ, ಪೇತ್ರನು ಸೆರೆಮನೆಯಲ್ಲಿರುವಾಗ ಸಭೆಯವರೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದರು. ಸಭೆಯವರೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದರು. ಐದು ರೊಟ್ಟಿ ಮೀನುಗಳೆರಡು 5,000 ಜನರಿಗೆ ಹಂಚಿಕೊಟ್ಟರು. 5 ರೊಟ್ಟಿ ಮೀನುಗಳೆರಡು 5,000 ಜನರಿಗೆ ಹಂಚಿಕೊಟ್ಟರು. ಪಂಕ್ತಿ ಪಂಕ್ತಿಯಾಗಿ ಕೂರಿಸಿದರು. ಪಂಕ್ತಿ ಪಂಕ್ತಿಯಾಗಿ ಕೂರಿಸಿದರು. ಧಾರಾಳವಾಗಿ ಹಂಚಿಕೊಟ್ಟರು. ಧಾರಾಳವಾಗಿ ಹಂಚಿಕೊಟ್ಟರು. ಜನ ಸಮೂಹವು ತೃಪ್ತಿಗೊಂಡಿತು. ಯೇಸುವಿನ ನಾಮವ ಕೊಂಡಾಡಿದರು. ಜನ ಸಮೂಹವು ತೃಪ್ತಿಗೊಂಡಿತು. ಯೇಸುವಿನ ನಾಮವ ಕೊಂಡಾಡಿದರು. ಯೇಸುವಿನ ನಾಮವ ಕೊಂಡಾಡಿದರು. ಪ್ರೀತಿಯುಳ್ಳ ದೈವ ಜನರೇ, ರಾಬಿನ್ಸನ್ ತುಮಕೂರಿನಿಂದ ಬೈಬಲ್ ಯೂನಿಯನ್ ಇಂಡಿಯಾದ
ಉಪಾಧ್ಯಕ್ಷನಾಗಿ ನಿಮ್ಮೆಲ್ಲರನ್ನೂ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರೀತಿಯಿಂದ ವಂದಿಸುತ್ತೇನೆ. ಈ ತಿಂಗಳ 20ನೇ ತಾರೀಕಿನಿಂದ 26ನೇ ತಾರೀಕಿನವರೆಗೆ 6 ದಿವಸಗಳ ಮೊಬೈಲ್ VBS ಕಾರ್ಯಕ್ರಮವನ್ನು ನೀವೆಲ್ಲರೂ ಆಸಕ್ತಿಯಿಂದ ನೋಡಿದ್ದೀರಿ ಮತ್ತು ಕೇಳಿರುತ್ತೀರಿ. ಮತ್ತು ನಿಮ್ಮ ಮಕ್ಕಳಿಗೂ ಇತರ ಗ್ರೂಪ್ಗಳಿಗೂ ಇತರ ಜನರಿಗೂ ಕೂಡ ಇದನ್ನು ಪರಿಚಯ ಮಾಡುವಲ್ಲಿ ನೀವೆಲ್ಲರೂ ವಿಶೇಷವಾದ ಪಾತ್ರವನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡಿರುವುದಕ್ಕೋಸ್ಕರವಾಗಿ ನನ್ನ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರನ್ನ ನಾನು ವಂದಿಸುತ್ತೇನೆ. ಮಕ್ಕಳು ಕೂಡ ಅವರು ಭಾಗವಹಿಸುವುದನ್ನ ವಿಶೇಷವಾಗಿ ಪ್ರತಿಕ್ರಿಯೆಗಳ ಮೂಲಕ ತಮ್ಮ ಉತ್ತರಗಳನ್ನು ಆಸಕ್ತಿಯಿಂದ ಹಿಂತಿರುಗಿಸಿ ಕೊಡುವುದರ ಮೂಲಕವಾಗಿ ಇದರ ವಿಶೇಷ ಆಶೀರ್ವಾದವನ್ನ ಲಾಭವನ್ನು ಪಡ್ಕೊಂಡಿದ್ದಾರೆ ಎಂಬುದಾಗಿ ಕೂಡ ನಾವು ನಂಬಿ ನಾವು ದೇವರಿಗೆ ಈ ವಿಷಯದಲ್ಲಿ ಸ್ತೋತ್ರ ಸಲ್ಲಿಸುತ್ತೇವೆ. ಇಡೀ ಪರಿಸ್ಥಿತಿಗಳು ಇದಕ್ಕೆ ಅನೇಕ ರೀತಿಯಲ್ಲಿ ವಿಘ್ನಕರವಾದ ರೀತಿಯಲ್ಲಿ ಇದ್ರೂ ಕೂಡ, ನಕಾರಾತ್ಮಕವಾದ ರೀತಿಯಲ್ಲಿ ಇದ್ರೂ ಕೂಡ ಮನೆಯಲ್ಲೇ ಕುಳಿತುಕೊಂಡು ಬಹಳ ಅವಸರದಲ್ಲಿ ಕಡಿಮೆ ಅವಧಿಯಲ್ಲಿ ಈ ಕಾರ್ಯಕ್ರಮವನ್ನು ಯೋಚಿಸಿ ಮಾಡುವಲ್ಲಿ ಸೋದರ ಅಂಚನ್ ಕುಟುಂಬದವರನ್ನು ವಿಶೇಷವಾದ ಕಾರ್ಯವನ್ನು ಮಾಡಿರುತ್ತಾರೆ. ಅವರಿಗೂ ಕೂಡ ನಾನು ಯೇಸು ಕ್ರಿಸ್ತನ ಹೆಸರಲ್ಲಿ ವಂದಿಸುವಂತವನಾಗಿದ್ದಾನೆ. ಪ್ರೇರೆ ದೇವಜನರೇ ಮತ್ತು ನೀವೆಲ್ಲರೂ ತೋರಿಸಿದಂತೆಲ್ಲ ವಿಶೇಷವಾದಂತಹ ಪ್ರೋತ್ಸಾಹಗಳಿಗಾಗಿ ಪ್ರಿಯ ತಂದೆ ತಾಯಿಗಳ ಮಕ್ಕಳನ್ನು ಪ್ರೋತ್ಸಾಹಿಸಿದಿರಿ. ಇತರ ಗ್ರೂಪ್ಗಳಿಗೆ ಅದನ್ನು ಸೆಂಡ್ ಮಾಡಿದ್ದೀರಿ. ಅನೇಕರು ಅನೇಕ ರೀತಿಯಲ್ಲಿ ಇದರ ಪರಿಚಯವನ್ನು ಮಾಡಿಕೊಳ್ಳುವಂತೆ ಅನೇಕರು ತಮ್ಮದೇ ಆದಂತಹ ಜವಾಬ್ದಾರಿಯನ್ನು ಮಾಡಿದ್ದಾರೆ. ಕೆಲವರು ಹಾಡುಗಳನ್ನು ಕಳಿಸಿಕೊಟ್ಟಿದ್ದಾರೆ, ಕೆಲವು ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಯೇಸು ಕ್ರಿಸ್ತನಲ್ಲಿ ಪ್ರೀತಿಯಿಂದ ವಂದಿಸುತ್ತೇನೆ. ಬರುವ ದಿವಸಗಳಲ್ಲಿ ಬೈಬಲ್ ಯೂನಿಯನ್ ಇಂಡಿಯಾದ ಮೂಲಕವಾಗಿ ಕೂಡ ಇನ್ನೂ ಪರಿಣಾಮಕಾರಿಯಾದ ಅನೇಕ ಕಾರ್ಯಗಳು ಮಕ್ಕಳಿಗೆ, ಸಭೆಯವರಿಗೆ ಅದು ಮುಟ್ಟುವಂತಾಗಬೇಕು ಅನ್ನುವಂಥ ರೀತಿಯಲ್ಲಿ ನಿಮ್ಮೆಲ್ಲರ ಬೆಂಬಲ, ಸಹಕಾರ, ಸಹಾಯ, ಪ್ರಾರ್ಥನೆಗಳು ನಮಗೆ ಬಹಳ ಅವಶ್ಯವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ನಾವು ನಿಮ್ಮಿಂದೆಲ್ಲ ನಾವು ನಿರೀಕ್ಷೆ ಮಾಡುವಂತವರಾಗಿದ್ದೇವೆ. ಮತ್ತೊಮ್ಮೆ ನೀವು ಪ್ರೋತ್ಸಾಹ ಮಾಡಿದಂತಹ ರೀತಿಗಾಗಿ, ಸಹಾಯ ಮಾಡಿದ ರೀತಿಗಾಗಿ, ಸ್ಪಂದಿಸಿದಂತಹ ರೀತಿಗಾಗಿ ಕೂಡ ಎಲ್ಲರನ್ನೂ ಕೂಡ, ಯಾರನ್ನೂ ಕೂಡ ನಾವು ಮರೆಯದೆ ಎಲ್ಲರಿಗೂ ಕೂಡ ಅನಂತ ನಾವು ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತೇವೆ. ನಿಮ್ಮೆಲ್ಲರಿಗೋಸ್ಕರವಾಗಿ ಪ್ರಾರ್ಥನೆ ನಾವು ಮಾಡುವಂತವರಾಗಿದ್ದೇವೆ. ಪ್ರಾರ್ಥನೆ ಮಾಡೋಣ. ಅತ್ಯಂತ ಕರುಣೆ, ಕನಿಕರ, ಪ್ರೀತಿಯುಳ್ಳ, ಪರಲೋಕದ ಜೀವವುಳ್ಳ ತಂದೆಯಾದ ದೇವರೇ, ಬೈಬಲ್ ಯೂನಿಯನ್ ಇಂಡಿಯಾದ ಮೂಲಕವಾಗಿ ದೇವ 6 ದಿವಸಗಳ ಮೊಬೈಲ್ VBS ಕಾರ್ಯಕ್ರಮವನ್ನು ನೀನು ಆಶೀರ್ವಾದ ಮಾಡಿಕೊಟ್ಟಂತಹ ಎಲ್ಲ ಸಹಾಯಕ್ಕಾಗಿ ತೋರಿಸಿದಂತಹ ಕರ್ತನ ವಿಶೇಷವಾದಂತಹ ಪ್ರೇರಣೆ, ನಡೆಸುವಿಕೆ, ಮಾರ್ಗದರ್ಶನಗಳಿಗಾಗಿ ಪರಿಶುದ್ಧಾತ್ಮನೇ ನಾವು ನಿನಗೆ ಸ್ತೋತ್ರವನ್ನು, ಉಪಕಾರವನ್ನು ಸಲ್ಲಿಸ್ತೇವೆ. ಕರ್ತನೆ, ಅನೇಕ ಮುಗ್ಧ ಮಕ್ಕಳ ಮನಸ್ಸನ್ನು ಪರಿಣಾಮಕಾರಿಯಾದ ರೀತಿಯಲ್ಲಿ ನಿನ್ನ ಕಡೆಗೆ ಸೆಳೆದುಕೊಳ್ಳುವಲ್ಲಿ ದೇವರೇ ಈ ಪ್ರಯತ್ನವನ್ನು ಆಶೀರ್ವಾದ ಮಾಡಿದಂತ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಇದು ಬರುವ ದಿನಗಳಲ್ಲಿ, ಭವಿಷ್ಯದಲ್ಲಿ ದೇವರೇ ಇನ್ನೂ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಕ್ಕಳಿಗಾಗಿ ಮಾಡಲಿಕ್ಕಾಗುವಂತೆ ಕರ್ತನೆ, ಇದು ನಮಗೆ ಅನುಭವದ ಮೂಲಕವಾಗಿ ಒಳ್ಳೆ ಪ್ರೇರಣೆಯನ್ನು, ಪ್ರೋತ್ಸಾಹವನ್ನ, ಬೆಂಬಲವನ್ನ ಅನೇಕ ದೇವಜನರ ಮೂಲಕ ನೀನು ದಯಪಾಲಿಸಿಕೊಟ್ಟಿದ್ದಿ. ದೇವ, ನಿನಗೆ ಸ್ತೋತ್ರ ಮಾಡುತ್ತೇವೆ. ವಿಶೇಷವಾಗಿ ಅಂಚನ್ ಕುಟುಂಬದವರನ್ನು ಕೂಡ ನೀನು ಆಶೀರ್ವದಿಸು. ಇದಕ್ಕೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಎಲ್ಲಾ ವಿಧದಲ್ಲಿ ಕೂಡ ಬೆಂಬಲವನ್ನ, ಪ್ರೋತ್ಸಾಹವನ್ನ ಮತ್ತೆ ಅನೇಕರಿಗೆ ಪರಿಚಯ ಮಾಡಿಕೊಡುವಂತ ರೀತಿಯಲ್ಲಿ ಕಾರ್ಯಗಳನ್ನು ಮಾಡಿದಂತಹ ಎಲ್ಲ ದೇವ ಜನರಿಗಾಗಿ ಕೂಡ ನಿನಗೆ ನಾವು ಸ್ತೋತ್ರ ಮಾಡುತ್ತೇವೆ. ಮತ್ತು ಹಾಡುಗಳನ್ನು ಹಂಚಿಕೊಳ್ಳುವಲ್ಲಿ ವಿಶೇಷವಾದ ರೀತಿಯಲ್ಲಿ ಜವಾಬ್ದಾರಿಗಳನ್ನು, ಪಾತ್ರಗಳನ್ನು ವಹಿಸಿದ ಎಲ್ಲ ಪ್ರಿಯ ಕುಟುಂಬ ಮತ್ತು ದೇವ ಜನರು ಮತ್ತು ಮಕ್ಕಳಿಗೋಸ್ಕರವಾಗಿ ಕೂಡ ದೇವರೇ ನಾವು ನಿನಗೆ ಹೇರಳವಾದ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮೆಲ್ಲರ ಮತ್ತೊಮ್ಮೆ ಮುಂದಿನ ಬರುವ ದಿನಗಳಲ್ಲಿ ಎಲ್ಲ ಸಂದಿಗ್ಧ ಪರಿಸ್ಥಿತಿಗಳಿಂದ ನಮಗೆ ಬಿಡುಗಡೆ ಕೊಟ್ಟು ಒಬ್ಬರೊಬ್ಬರು ಮುಖಾಮುಖಿಯಾಗಿ ನೋಡುವಂತ ಆಶೀರ್ವಾದದ ದಿನಗಳನ್ನು ನಮಗೆ ದಯಪಾಲಿಸಿಕೊಡು. ಹಾಗೆ ನೀನು ಮಾಡಲು ಶಕ್ತನಾಗಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೇನ್. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.